ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋನ ಮಾಡ್ತಿದ್ದೀನಿ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಇವತ್ತು ಏನಪ್ಪ ಅಂತಂದರೆ ಸಂಕಷ್ಟಹರ ಚತುರ್ಥಿಯಿಂದ ಕಮ್ ಬ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತೆಲ್ಲ ಏನಾಗುತ್ತೆ, ಏನೇನು ಮಾಡ್ತೀನಿ ಸಂಕಷ್ಟಹರಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ದೇವ್ರ ಮನೇಲಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು. ನಮ್ಮ ಮನೆಯವರು ಹೀಗೆ ಎದ್ದು ಬಂದಿದ್ದಾರೆ. ನಾನು ಅರ್ಧ ಕೆಲಸ ಮುಗಿಸಿದಾದ್ಮೇಲೆ ಅವ್ರು ಎದ್ದು ಬಂದಿದ್ದಾರೆ. ಈಗ ನಮ್ಮದು ಕಾಫಿ ಟೈಮ್. ಒಂದು ಕಪ್ ಕಾಫಿ ಕುಡಿದು ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳಕ್ಕೆ ಹೋಗ್ತೀನಿ. ಈಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ನಾನೇನು ತೋರ್ಸೋಕೆ ಹೋಗಲಿಲ್ಲ. ಈಗ ಗಂದಿಗೆ ಅಂಗಡಿಗೆ ಹೋಗ್ತಿದ್ದೀವಿ, ಯಾಕಂದರೆ ಸಾಂಬ್ರಾಣಿ ಕಡ್ಡಿ ಖಾಲಿಯಾಗಿತ್ತು. ಅದಕ್ಕೋಸ್ಕರ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಬಂದು ನೋಡಿ ಪೂಜೆ ಮಾಡಿದ್ದೀನಿ. ಪೂಜೆ ಆದಮೇಲೆ ನಮ್ಮ ದೇವ್ರ ಮನೆ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇದು ಸಂಕಷ್ಟಹರದ್ದು ಪೂಜೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಆಮೇಲೆ ನನ್ನ ತಂಗಿ ಮದುವೆದು ವೀಡಿಯೋಸ್ ಕೂಡ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ. ಮತ್ತು ಊಟ ಹಾಕಿದ ವೀಡಿಯೋ ಕೂಡ ಚಿಕ್ಕದೊಂದು ಕ್ಲಿಪ್ಪಿಂಗ್ ಇತ್ತು ಅಂತ ಹ್ಯಾಡ್ ಮಾಡಿದ್ದೀನಿ. ನೋಡಿ ಪೂಜೆ ಎಲ್ಲ ಆದಮೇಲೆ ಇದು ಚಿಕ್ಕದಾಗಿ ದೇವ್ರ ವಿಗ್ರಹಕ್ಕೆ ಈ ಥರ ಹೂವನ್ನ ಕೋಸಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕಟ್ಟಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿದ್ದು ಹೋಗ್ತಿರುತ್ತೆ, ಚಿಕ್ಕದಲ್ವ ವಿಗ್ರಹ, ಅದಕ್ಕೋಸ್ಕರ ಆ ಥರ ಕೋಸಿ ಹಾಕಿದ್ದೀನಿ. ನೋಡಿ ಇದೆಲ್ಲ ನಾನು ಕೋಸಿರೋದು, ಯಾರ ಮಾತ್ರ ತೊಗೊಂಬಂದಿರೋದು. ನೋಡಿ ಇದು ಓಟೋದು. ನಮ್ಮ ಗ್ರೂಪ್ ಪ್ರವೇಶ ಆದಮೇಲೆ ಅಂತೂ ಫುಲ್ಲು ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಆಗೋಗಿದೆ ನನಗಂತೂ. ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಪ್ಪ ಮಗಳದ್ದು ಮದುವೆ ಇತ್ತು. ಆ ಮದುವೆದು ನೈಟ್ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಇದು ಮಾರ್ನಿಂಗು ಮುಹೂರ್ತಮ್ದು ಮಾತ್ರ ಒಂದು ಕ್ಲಿಪ್ ತಗೊಳ್ತಿದ್ದೀನಿ. ಗಂಡು ಕಾಶಿ ಯಾತ್ರೆಗೂ ಏನೋ ಹೋಗಿರ್ತಾರಲ್ವ, ಆಗ ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ದೀನಿ. ನಮ್ಮ ಅತ್ತೆ ಅಂತೂ ವೀಡಿಯೋ ಮಾಡು ಅಂತಿದ್ರು. ಅದಕ್ಕೋಸ್ಕರ ಅವ್ರದ್ದು ಒಂದು ಕ್ಲಿಪ್ ತಗೊಂಡು ಇಟ್ಕೊಂಡಿದ್ದೆ. ಬಟ್ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಇದನ್ನು ಕೂಡ ಜಾಯಿನ್ ಮಾಡ್ತಿದ್ದೀನಿ. ಮದುವೆ ಅಂದ್ರೇ ಒಂದು ಸಂಭ್ರಮ. ಅಪ್ಪ ಎಷ್ಟು ಚೆನ್ನಾಗಿತ್ತು ಮದುವೆ, ತುಂಬಾ ಚೆನ್ನಾಗಾಯಿತು. ತಾಳಿ ಕಟ್ಟೋ ಟೈಮಲ್ಲಂತೂ ತುಂಬಾ ನೋವಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಮದುವೆ ಆಗಲೇಬೇಕಲ್ಲ. ಇವರು ನಮ್ಮ ದೊಡ್ಡಪ್ಪ ಮಗಳು ದೊಡ್ಡಕ್ಕ ಆಗಬೇಕು ನಮಗೆ. ನೋಡಿ ಈಗ ಹುಡುಗಿ ಬರ್ತಿದ್ದಾಳೆ. ಚೆನ್ನಾಗಿದ್ದಾಳಲ್ಲ ನನ್ನ ತಂಗಿ, ಹೇಗೆ ಕಾಣ್ತಿದ್ದಾಳೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿರೋರೆಲ್ಲ ನಮ್ಮ ಸಿಸ್ಟರ್ಸ್ ಆಗ್ತಾರೆ. ತಾಳಿ ಕಟ್ಟೋ ಟೈಮಲ್ಲಂತೂ ಒಂಥರ ಮೂಮೆಂಟ್ನಂತೂ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಒಂಥರ ನೋವಾಗುತ್ತೆ, ಒಂಥರ ಖುಷಿನೂ ಆಗ್ತಾಯಿರುತ್ತೆ. ಬಟ್ ಹುಡುಗಿ ಅಂತೂ ಖುಷಿಯಾಗಿದ್ಲು. ಅದನ್ನು ನೋಡಿ ನನಗೂ ಖುಷಿ ಆಯಿತು. ಬಟ್ ಅವ್ರ ಅಣ್ಣ ಅಂತೂ ತುಂಬಾ ಹತ್ಕೊಂಡ್ರು. ಅದನ್ನು ನೋಡಿ ನನಗೂ ನಿಜ ಅಳುನೇ ಬಂತು ಅಂತಲೇ ಹೇಳ್ಬೋದು. ಮದುವೆ ಅಂತಂದ್ರೇ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ನಮ್ಮಪ್ಪ ಅಣ್ಣ ಜೊತೆಯಲ್ಲೆಲ್ಲ ನಾವು ಹೆಣ್ಮಕ್ಳು 12 ಜನ ಹೆಣ್ಮಕ್ಳು. ಇವಳು ಬಂದು ಲಾಸ್ಟ್ ತಂಗಿ. ಇವಳು ಹೆಣ್ಮಕ್ಳು, ನಮ್ಮಪ್ಪ ಅಣ್ಣ ತಮ್ಮಂದ್ರ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಇವಳೇ ಲಾಸ್ಟು. ಇನ್ನು ಗಂಡು ಮಕ್ಕಳಿದ್ದಾರೆ ಇಬ್ಬರು. ಅವ್ರದ್ದು ಇನ್ನೂ ಇಬ್ಬರಲ್ಲ 4 ಜನ ಇದ್ದಾರೆ. ಅವ್ರದ್ದು ಇನ್ನೂ ಮದುವೆ ಆಗಬೇಕು. ಹೆಣ್ಮಕ್ಳಲ್ಲಿ ಇವಳದೇ ಲಾಸ್ಟ್ ಮದುವೆ. ತುಂಬಾ ಬೇಜಾರಾಯಿತು. ಅಷ್ಟು ಚಿಕ್ಕ ಹುಡುಗಿ ಆಗಿದ್ಲು, ಇವಾಗ ದೊಡ್ಡೋಳಾಗಿ ಮದುವೆ ಆಗ್ತಾಯಿದ್ದಾಳೆ. ನಮ್ಮ ಲಾಸ್ಟ್ ತಂಗಿ ಅಂತಲೇ ಹೇಳ್ಬೋದು. ನಮ್ಮಪ್ಪ ತಮ್ಮನ ಮಗಳು. ಬಳೆಶಾಸ್ತ್ರದೆಲ್ಲ ವೀಡಿಯೋ ಮಾಡ್ಕೊಳ್ಬೋದಿತ್ತು. ಬಟ್ ಗ್ರೂಪ್ ಪ್ರೇಷ ಬ್ಯುಸಿಯಿಂದ ನಾನಂತೂ ಯಾವುದೇ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇದು ತಾಳಿ ಕಟ್ಟೋ ಟೈಮಲ್ಲಿ ಅಲ್ಲೇ ಇದ್ನಲ್ಲ, ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿಕೊಂಡೆ. ಅಲ್ಲಿದ್ದಾರಲ್ವ ಅವರೇ ನಮ್ಮ ಚಿಕ್ಕಮ್ಮ. ನೋಡಿರಿ ಹೂನ ಹಾರ ಹಾಕ್ಕೊಂಡಿದ್ದಾರಲ್ಲ ಅವರು. ಇವರೇ ಹುಡುಗ. ಹೇಗಿದ್ದಾರೆ ಹುಡುಗ ಹುಡುಗಿ ಈಡು ಜೋಡಂತೂ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಿದ್ರು ಇಬ್ಬರೂ. ರಿಸೆಪ್ಷನ್ದು ಫೋಟೋ ಒಂದಿದೆ, ಬೇಕಿದ್ರೆ ಆ್ಯಡ್ ಮಾಡ್ತೀನಿ, ಅದು ಕೂಡ ನೋಡ್ಬೋದು ನೀವಿಲ್ಲಿ. ಹೌದಾ, ಅಲ್ಲೇ ನೋಡಿ ಮದುವೆಯಲ್ಲಿ ನಾನು ಹೇಗೆ ಕಾಣ್ತಿದ್ದೆ ಅಂತ. ಲಾಸ್ಟಲ್ಲೊಂದು ಫ್ಯಾಮಿಲಿ ಪಿಕ್. ತುಂಬಾ ದಿನ ಆಯಿತು ಅಂತಲೇ ಹೇಳ್ಬೋದು ವೀಡಿಯೋಸ್ ಎಲ್ಲ ಮಾಡಿ. ಸಂಕಷ್ಟಹರದ ದಿನ ಸ್ಟಾರ್ಟ್ ಮಾಡಿದೆ, ಒಳ್ಳೆಯದಾಗಲಿ ಇವತ್ತಿಂದ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ.
ಅದಕ್ಕೋಸ್ಕರ ಸಂಕಷ್ಟಹರದ ದಿನ ವೀಡಿಯೋಸ್ ಮಾಡಿ ಈಗ 3-4 ಡೇಸ್ ಆಯಿತು. ಇವತ್ತು ಎಂಡ್ ಮಾಡೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ಮೇಲಾದರೂ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.